ಎಲ್ಲರಿಗೂ ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಲೋಹಿತ್ ಮಾತಾಡೋದು. ಬಿಜೆಪಿ ಮೈಸೂರು ನಗರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಹಾಗೆ ಬಸವಬಳಗ ಪೂರ್ವ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ. ಬಂಧುಗಳೇ, ನಾನು ನಿಮ್ಮೊಟ್ಟಿಗೆ ಇವತ್ತು ಯಾವ ವಿಚಾರವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮೂಲಭೂತ ಸೌಕರ್ಯ. ಬಂಧುಗಳೇ, ನಾವೆಲ್ಲರೂ ಒಂದು ಸ್ವಂತ ಮನೆಯಲ್ಲಿ ಜೀವಿಸಬೇಕು ಅಥವಾ ಬಾಡಿಗೆ ಮನೆಯಲ್ಲಿ ಜೀವಿಸಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಮಗೆ ಅವಶ್ಯಕತೆ ಇರುವಂಥದ್ದು ಮೂಲಭೂತ ಸೌಕರ್ಯ. ಮೂಲಭೂತ ಸೌಕರ್ಯದಲ್ಲಿ ಬಂಧುಗಳೇ, ಮೊದಲನೇದಾಗಿ ಕುಡಿಯ ನೀರು. ಆ ಕುಡಿಯ ನೀರು ಅಂತ ಹೇಳಿದ್ರೆ ನಮ್ಮ ಮೈಸೂರಿನ ತಾಯಿ ಕಾವೇರಿ ಸಿಹಿಯಾಗಿ ಬರುವಂತಹ ನೀರು. ತಾಯಿ ಕಾವೇರಿ ಅಂದರೆ ನಮ್ಮ ಸಿಹಿ ನೀರು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಮನೆ ಮನೆಗೆ ನಲ್ಲಿಯಲ್ಲಿ ಅಡಿಗೆ ಮನೆಗೆ ಬರುವಂಥದ್ದಾಗಿರ್ಬೋದು, ನಾವು ಏನು ಒಂದು ವಾಸ ಮಾಡ್ತೀವಿ ಪ್ರತಿಯೊಂದು ಮನೆಗೆ ಬರೋಂಥದ್ದಿರ್ಬೋದು, ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗುವಂಥದ್ದಿರ್ಬೋದು, ಹಾಗೆ ವಿವಿಧ ಜಿಲ್ಲೆಗಳಿಗೆ ಅಂದರೆ ವಿವಿಧ ರಾಜ್ಯಗಳಿಗೂ ಕೂಡ ನಮ್ಮ ತಾಯಿ ಕಾವೇರಿ ಸಿಹಿ ನೀರು ಹೋಗುವಂಥದ್ದು ಪ್ರತಿ ವರ್ಷದಿಂದನೂ ಕೂಡ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಬಂಧುಗಳೇ, KRS ಡ್ಯಾಮ್, ಮೈಸೂರಿನಲ್ಲಿರುವಂಥ KRS ಡ್ಯಾಮು ನಮ್ಮ ಮೈಸೂರು ಪೂರ್ವ ವಲಯ ಅಂತ ಏನು 30 ಬಡಾವಣೆಗಳ ಒಳಗೊಂಡಂತಿರುವಂತಹ ಉದಾಹರಣೆ ಆಲ್ನಳ್ಳಿ, ಹಾಗೆ ನಮ್ಮ ಗುರುಮಲೇಶ್ವರ ಬಡಾವಣೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ, JSS ಬಡಾವಣೆ 2ನೇ ಅಂತ, ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಹಾಗೆಯೇ ರೆಡ್ಡಿ ಲೇಔಟ್, ಕೊಳ್ಳೇಗಾಲ ಲೇಔಟ್, ಸುಖದಾಯಿ, ಸಹೃದಯ, ಚಿಕ್ಕಳ್ಳಿ, ಬೂತ್ಗಳ್ಳಿ, ವಾಜಮಂಗಲ, ನಾಡ್ನಳ್ಳಿ, ಹಾಗೆ ಈ ರೀತಿ 30ಕ್ಕೂ ಹೆಚ್ಚು ಬಡಾವಣೆಗಳಿಗೆ ಸಿಹಿ ನೀರು ಕುಡಿಯುವಂತಹ ಭಾಗ್ಯ ಇನ್ನು ದೊರಕಿಲ್ಲ ಬಂಧುಗಳೇ. ನಾವು ಓಡಾಡಲಿಕ್ಕೆ ಮನೆ ಮುಂದೆ ರಸ್ತೆಗಳು ಸುಸಜ್ಜಿತವಾಗಿಲ್ಲ, ಹಾಗೆಯೇ ಓಡಾಡಲಿಕ್ಕೆ ಒಂದು ಕತ್ಲೆ ಆದರೆ ಒಂದು ಬೀದಿ ದೀಪಗಳಿಲ್ಲ. ರಾತ್ರಿ ಆಯ್ತು ಅಂತ ಹೇಳಿದ್ರೆ ನೈಟ್ ಸ್ಪೀಡ್ಸ್ ಬರಕ್ಕೆ ಪೊಲೀಸ್ನವರು ಕೂಡ ಬರ್ತಾ ಇಲ್ಲ. ಸ್ಪೀಡ್ ಆಗಿ ವಾಹನಗಳು ಬರ್ತಾ ಇದ್ರೆ ವೇಗವಾಗಿ ಅದನ್ನು ತಳ್ಳಲಿಕ್ಕೆ ಹಂಸ ಆಗಿರ್ಬೋದು, ಹಾಗೇನೆ ಒಂದು ಬ್ಯಾರಿಕೇಡ್ಸ್ ಆಗಿರ್ಬೋದು, ಯಾವುದು ಕೂಡ ಒದಗಿಸ್ತಾ ಇಲ್ಲ. ಬಂಧುಗಳು, ನಮ್ಮ ಪೂರ್ವ ವಲಯ ಅಂತ ಹೇಳಿದ್ರೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದಲ್ಲಿ ವಾಸಿಸುವಂತವರು ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಕೆಳಗಡೆ JSS ಬಡಾವಣೆಯಲ್ಲಿ ನಿವೃತ್ತ ಪ್ರಾಂಶುಪಾಲರು, ಶಿಕ್ಷಕರು ವಾಸಿಸ್ತಾ ಇದ್ದಾರೆ. ಬಂಧುಗಳು, ಓಡಾಡ್ಲಿಕ್ಕೆ ವಾಕ್ ಮಾಡ್ಲಿಕ್ಕೆ ಸುಸಜ್ಜಿತವಾದಂತ ರಸ್ತೆಗಳಿಲ್ಲ. ರಿಂಗ್ ರೋಡ್ ನಲ್ಲಿರುವಂತಹ ತಿಪ್ಪೈನ ಕೆರೆ ಅಂತ ಹೇಳಿದ್ರೆ, ತಿಪ್ಪೈನ ಕೆರೆಯಲ್ಲಿ ಬಂಧುಗಳೇ, ಅಲ್ಲಿ ಮೊದಲನೇದಾಗಿ ಕಳೆದ ಒಂದು 5-6 ವರ್ಷದಿಂದ ಸುಸಜ್ಜಿತವಾದಂತಹ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ವಾಕಿಂಗ್ ಮಾಡ್ಲಿಕ್ಕೆ ಅಂದ್ರೆ ಒಂದು ವಾಯು ವಿಹಾರ ಮಾಡ್ಲಿಕ್ಕೆ ಬಹಳ ಅದ್ಭುತವಾಗಿ ಕೆರೆ ನಿರ್ಮಾಣ ಮಾಡಿದ್ರು. ಯಾವುದೇ ರೀತಿಯಲ್ಲಿ ಅದನ್ನ ಮೇಂಟೆನೆನ್ಸ್ ಅಂದ್ರೆ ಮುಂದುವರಿಸಿದ್ದೇನೆ. ಈಗ ಗಬ್ಬು ವಾಸನೆ ಬಂದು ಕ್ರಿಮಿಕೀಟಗಳು, ವಿಷ ಜಂತುಗಳು, ಸೊಳ್ಳೆಗಳು ಅದರಿಂದ ಅನೇಕ ಮನೆಗಳಿಗೆ ಹರಡಿ ಕಾಯಿಲೆಗಳು ಕೂಡ ಬರ್ತಾ ಇದ್ದಾವೆ. ಮೊದಲು ನಾವು ಕಟ್ಟುವಂತಹ ಟ್ಯಾಕ್ಸ್ ಅಂದ್ರೆ ಕಂದಾಯ, ನಾವು ಕಟ್ಟುವಂತಹ ಕರೆಂಟ್ ಬಿಲ್, ನಾವು ಕಟ್ಟುವಂತಹ ನೀರಿನ ಬಿಲ್, ಹಾಗೆಯೇ ನಾವು ಓಡಾಡುವಂತಹ ರಸ್ತೆಯ ಟೋಲ್ಗಳು, ಹಾಗೆಯೇ ನಾವೇನಾದ್ರು ಮಳಿಗೆ ಏನಾದ್ರು ಬದುಕಲಿಕ್ಕೆ ಕಮರ್ಷಿಯಲ್ ಮಾಡಿಕೊಂಡು ನಾವು ಮಳಿಗೆಗಳಲ್ಲಿ ಅದನ್ನು ಕಟ್ಟುವಂತಹ ತೆರಿಗೆ ಎಲ್ಲ ಕೂಡ 2 ತಿಂಗಳು 3 ತಿಂಗಳು ಟೈಮ್ ಕೊಡಿ ನಾವು ಕಟ್ಟಲಿಕ್ಕೆ ಅಂತ ಹೇಳಿದ್ರೆ ಸರ್ಕಾರ ಅನುವು ಮಾಡಿಕೊಡುತ್ತಾ? ಯಾವುದೇ ಕಾರಣಕ್ಕೂ ಕೂಡ ಅನುವು ಮಾಡಿಕೊಡಲ್ಲ. ಹಾಗೆಯೇ ನಮ್ಮ ಮೂಲಭೂತ ಸೌಕರ್ಯಗಳು ಏನಿವೆ, ದಯಮಾಡಿ ನನ್ನ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇನೆ, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬೆಂಗಳೂರಿಂದ ತಮ್ಮ ತವರು ಕ್ಷೇತ್ರ ವರುಣಾಗ ಹೋಗುವಂಥದ್ದು ಇದೇ ನರಸೀಪುರ ಜಂಕ್ಷನ್ ಮೇನ್ ರೋಡ್. ನರಸೀಪುರದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ HC ಮಹದೇವಪ್ಪನವರು ಓಡಾಡುವಂತ ಇದೇ ನರಸೀಪುರ ಮುಖ್ಯ ರಸ್ತೆ. ಹಾಗೇನೆ ಇಲ್ಲಿಂದ 10 ಕಿಲೋಮೀಟರ್ ಹೋದು ಅಂತ ಹೇಳಿದ್ರೆ ರಾಮನಹಳ್ಳಿ ಪಟ್ಟಣ ಪಂಚಾಯಿತಿ, ಹಾಗೇನೆ ಇಲ್ಲಿಯ ವಾಸಿಸುವಂತಹ ಎಲ್ಲ ನಿವೃತ್ತ ಮಹನೀಯರುಗಳು, ಸಂಘ ಸಂಸ್ಥೆಗಳು ಬಹಳಷ್ಟು ಬಾರಿ ಅರ್ಜಿಗಳನ್ನ ಕೊಡ್ತಾರೆ, ಸರಿಪಡಿಸಿ 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 ಅಂತ. ಆಯ್ತು, ಸರಿಪಡಿಸ್ತೀವಿ, ಸರ್ಕಾರದಲ್ಲ ಹಣ ಇಲ್ಲ, ಇನ್ನೊಂದು 3 ತಿಂಗಳು ಸರ್ಕಾರದಲ್ಲಿ ಬಿಡುಗಡೆ ಆಗುತ್ತೆ, 6 ತಿಂಗಳು ಬಿಡುಗಡೆ ಆಗುತ್ತೆ ಅಂತ ಹೇಳಿ ಸತತವಾಗಿ 5 ವರ್ಷದಿಂದ ಕೊಟ್ಟು ಎಷ್ಟೋ ಜನ ಕೊಡದೆ ಬಿಟ್ಬಿಟ್ಟು ನಾವು ಕೇಳೋದು ಬೇಡ, ಕೊಡೋದು ಬೇಡ, ಅವ್ರು ಮಾಡೋದು ಇಲ್ಲ ಅಂತ ಎಷ್ಟೋ ಜನ ಹೊರಗಡೆ ಬರೋದು ಕೂಡ ಬಿಟ್ಬಿಟ್ಟಿದ್ದಾರೆ. ಬಹಳಷ್ಟು ಬೇಸರವಾಗಿದ್ದಾರೆ. ಬಂಧುಗಳೇ, ನಮ್ಮ ಬಡಾವಣೆ ಅಂತ ಹೇಳಿದ್ರೆ 30 ಬಡಾವಣೆಗಳು ಒಳಗೊಂಡಂತೆ ಏನು ಸಂಘ ಸಂಸ್ಥೆಗಳಿವೆ, ಆ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಗೇನೆ ಆ ಪದಾಧಿಕಾರಿಗಳು, ಸದಸ್ಯರುಗಳು ಎಲ್ಲರೂ ಒಳಗೊಂಡಂತೆ ನಾವೆಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದು ಸಹಿ ಸಂಗ್ರಹ